ಒಂದು ಮಗಳಾಗಿ, ಸೊಸೆಯಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ಅಜ್ಜಿಯಾಗಿ ಬಹಳಷ್ಟು ರೂಪಗಳನ್ನು ನಮ್ಮಲ್ಲಿ ಇರುತ್ತೆ. ಆದರೆ ಆ ಒಂದು ರೂಪಗಳನ್ನು ನಾವು ವಿಶೇಷವಾಗಿ ನಿಭಾಯಿಸ್ಕೊಂಡು ನಮ್ಮ ಸಂಸಾರವನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ಮಹಿಳೆಯರಲ್ಲಿ ಶಕ್ತಿ ತುಂಬಲಿ ಅಂತೇಳಿ ಇಂಥ ಒಂದು ನವರಾತ್ರಿ ದಿನದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಯುವಕರು ನಿರ್ಮಾಣ ಮಾಡಿದ್ದಾರೆ. ಬಹಳ ಸಂತೋಷ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಈ ಕಮಿಟಿಯ ಎಲ್ಲ ಸರ್ವ ಸದಸ್ಯರು, ನನಗೆ ಕೆಲವೊಬ್ಬರದ್ದು ಹೆಸರು ಗೊತ್ತಿಲ್ಲ, ಗುರುರಾಜ್ ಗೊತ್ತು, ದೇವರಾಜ್ ಗೊತ್ತು, ದೇಶಿ ಗೊತ್ತು, ಇಲ್ಲಿ ಎಲ್ಲರೂ ನಿಂತಿದ್ದಾರೆ. ಎಲ್ಲರೂ ಕೂಡ ಬಹಳ ಒಂದು ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷ ಅನಿಸುತ್ತೆ. ನೀವು ಕೂಡ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಸ್ರಿ, ಒಳ್ಳೆ ವಿದ್ಯೆಯನ್ನು ಕೊಡ್ರಿ, ಒಳ್ಳೆ ಮಾರ್ಗಸೂಚಿಯನ್ನು ಕೊಡ್ರಿ, ದೇಶಕ್ಕೆ ಒಂದು ಸೇವೆ ಮಾಡ್ತಕ್ಕಂಥ ಮಕ್ಕಳನ್ನ ಬೆಳೆಸ್ರಿ ಅಂತೇಳಿ ನಾನು ಇದೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ತಾಯಂದಿರಿಗೆ ವಿಶೇಷವಾಗಿ ಇದನ್ನು ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಶ ಸೇವೆಗೆ ಬಹಳಷ್ಟು ಸೈನಿಕರು ಇವತ್ತು ಬೇಕಾಗಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಮಕ್ಕಳನ್ನ ಬೆಳೆಸುವಾಗ ಅವರಲ್ಲಿ ಒಂದು ಹುಮ್ಮಸದಿಂದ, ಒಂದು ಉತ್ಸಾಹದಿಂದ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಮ್ಮ ದೇಶ ಸೇವೆಗೆ, ಒಳ್ಳೆ ಜನರ ಸೇವೆಗೋಸ್ಕರ ಅವರು ಬೆಳೀಲಿ ಅಂತೇಳಿ ತಾವೆಲ್ಲ ಅವರನ್ನು ಬೆಳೆಸ್ರಿ ಅಂತೇಳಿ ಹೇಳಿ ನನ್ನನ್ನು ಇಲ್ಲಿ ಕರೆಸಿ 4 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಈ ಮುಂಚೆ ಕೂಡ ಈ ಒಂದು ಬನ್ನಿಮಾಂಕಳಿ ದೇವಸ್ಥಾನಕ್ಕೆ ಏನಾದರೂ ಕಟ್ಟಲಿಕ್ಕೆ ಸೇವೆ ಬೇಕು ಅಂತ ನನ್ನ ಹತ್ರ ಬಂದಿದ್ರು. ನಾನು ಯಾವಾಗಲೂ ಹೇಳ್ಬಿಟ್ಟಿದ್ದೀನಿ, ಏನೋ ಸೇವೆ ಇರಲಿ, ಇಲ್ಲಿ ಪ್ರತಿ ವರ್ಷ ಕೂಡ ನೀವು ಏನು ಕಾರ್ಯಕ್ರಮ ಮಾಡ್ತೀರಿ ಅದರಲ್ಲಿ ನಂದು ಆಗಲಿ, ಸೋದರಿ ನನ್ನ ಗೀತಾ ವಿಕ್ರಮಿನ ಸೇವೆ ಯಾವತ್ತಿಗೂ ನಿಮ್ಮೊಂದಿಗೆ ಇದ್ದೇ ಇರುತ್ತೆ ಅಂತೇಳಿ ನಾನು ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಜೆ ವೇಳೆ ಎಲ್ಲ ಮಕ್ಕಳಿಗೂ, ಆಮೇಲೆ ಇವತ್ತು ಕಾರ್ಯಕ್ರಮದ ಆಯೋಜನೆ ಮಾಡಿದ್ದ ಗುರುರಾಜ್ ಅವರು ಬಂದು ಮೇಡಮರೇ ಹಿಂಗೆ ಮಾಡ್ಬೇಕಂತ ಮಾಡಿದ್ದೀನಿ ಅಂತ. ಸರಿಯಪ್ಪ ಮಾಡಿರಿ ಅಂತ. ಅಲ್ಲ ನಮ್ಗೆ ಯಾವುದೂ ಗೊತ್ತಿಲ್ಲ, ನೀವು ಬಂದು ಇಬ್ಬರು ಬಂದು ಸ್ವಲ್ಪ ನಾವೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ಆಯ್ತಪ್ಪ ಬರ್ತೀವಿ, ಮಾಡ್ತೀವಿ, ಮಾಡಿದ್ರೆ ಒಳ್ಳೇದೇ ಅಂತ ಹೇಳಿದಾಗ ಅವರು ಪಾಪ ಒಪ್ಪಿಕೊಂಡ್ರು, ಎಲ್ಲ ಮಾಡಿದ್ರು. ಸಾಯಂಕಾಲ ಮಳೆ ಬಂತೀರಿ ಮೇಡಮರೇ, ನಮ್ಮ ಹೆಣ್ಮಕ್ಳೆಲ್ಲ ತೊಯ್ತಾರ, ಜಲ್ದಿ ಬರ್ರಿ ಅನ್ನಕತ್ತಾರ. ಇಲ್ಲಪ್ಪಿ ಅಮ್ಮರೇ ಹೇಳಿದ್ರು, ಇಲ್ಲ ಮಳೆ ಬಂದು ತಾಯಿ ದುರ್ಗಾದೇವಿ ಕಾಪಾಡ್ತಾಳ, ಉಡಿ ತುಂಬತ್ತ ಮಳೆ ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಮಳೆ ಬರಲಿಲ್ಲ. ಅದೇ ಕಾರಣ ಇವತ್ತೆಲ್ಲರೂ ಮಹಿಳೆಯರೆಲ್ಲ ಉಡಿ ತುಂಬ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ. ಎಲ್ಲ ಸಂತೋಷವಾಯಿತು. ಇವತ್ತು ದಿವಸ ದಸರಾ ಹಬ್ಬದ ಶುಭಾಶಯಗಳನ್ನ ಈ ಸಂಘದ ಪದಾಧಿಕಾರಿಗಳು, ಇಲ್ಲಿ ಹಿರಿಯರು, ಅಕ್ಕ ತಂಗಿಯರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಗೂ ಶುಭಾಶಯಗಳನ್ನ ಇರ್ತಾ ನನ್ನ 2 ಮಾತು. ಅನ್ನಪೂರ್ಣ ಸಿಂಗ್ ಮೇಡಮ್ ಅವರಿಗೆ ನಮ್ಮ ಈ ಕಮಿಟಿಯ ಪರವಾಗಿ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಹಿಳೆಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಇನ್ನೋರ್ಬ ಮಾತೃ ಹೃದಯರು ಅಂತಲೇ ಹೇಳಬೇಕು, ಗೀತಾ ವಿಕ್ರಮ್ ಮೇಡಮ್ ಅವರು ಯಾವಾಗಲೂ ಎಲ್ರಿಗೂ ಕೂಡ ಸದಾ ನಾವು ಹೀಗೆ ಅಂತ, ಇದೇ ಒಂದು ವಿಷಯ ಅಲ್ಲ, ಚುನಾವಣಾ ಸಮಯದಲ್ಲಾಯಿತು, ಎಲ್ಲ ಸಮಯದಲ್ಲಾಯಿತು, ಮಹಿಳೆಯರಿಗೂ ಕೂಡ ಒಂದು ಪಾಲಿದೆ. ನಾವು ಕೂಡ ಸಾರ್ವಜನಿಕವಾಗಿ ಎಲ್ಲ ಕಡೆ ಬರಬೇಕು ಅಂದಾಗ ನಮ್ಮನ್ನು ಕೂಡ ಸಮಾನರಾಗಿ ಗುರುತಿಸಿ ನಮ್ಮನ್ನು ಕೂಡ ಅವರ ಜೊತೆ ಎಲ್ಲದರಲ್ಲೂ ಭಾಗವಹಿಸಿಕೊಳ್ಳುವಂತೆ ಮಾಡಿರ್ತಕ್ಕಂಥ ಇವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂತಹ ಕಮಿಟಿಯ ಎಲ್ಲ ಸದಸ್ಯರು ಹಾಗೂ ಭದ್ರಾ, ನಾಗ, ಗುರುರಾಜ್ ಮತ್ತು ಬಾಲರಾಜು, ಇನ್ನು ಉಳಿದಂಥ ಹಲವಾರು ಹಿರಿಯರು ಹೆಸರು ಗೊತ್ತು ಎಲ್ಲರಿಗೂ ಕೂಡ ನಾನು ಇಂಥ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈಗ ಎಲ್ಲ ಕಮಿಟಿ ಸದಸ್ಯರಿಂದ ಮಾತೃ ಹೃದಯರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ. ದಯಮಾಡಿ ಇವ್ರ ಕಡೆಯಿಂದ ಮೊದಲ ಸನ್ಮಾನ ಕಾರ್ಯಕ್ರಮ. ದಸರಾ ಮಹೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸಂಗಡಿಗರು, ಸ್ನೇಹಿತರು ಮತ್ತು ಎಲ್ಲರ ಒಂದು ಸಹಕಾರದಿಂದ, ಆಮೇಲೆ ನಮ್ಮೆಲ್ಲ ಹಿರಿಯರ ಸಹಕಾರದಿಂದ, ಕೆಲವರು ಮಾರ್ಗದರ್ಶಕರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದೇವಿ ಎಲ್ಲರಿಗೂ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ವಿಜಯದಶಮಿಯ ಎಲ್ಲರಿಗೂ ಒಂದು ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಮತ್ತು ಆಮೇಲೆ ನಮ್ಮ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಅನ್ನಪೂರ್ಣ ಸಿಂಗ್ ಮೇಡಮ್ ಅವರು ಮತ್ತು ಗೀತಾ ವಿಕ್ರಮ್ ಮೇಡಮ್ ಅವರು ಹಾಗೂ ಮತ್ತು ಎಲ್ಲ ಸರ್ವ ಸಮಾಜದ, ಆಮೇಲೆ ಜಯಶೇಖರನವರು, ನಂತರ ನಮ್ಮ ಅಶೋಕಪ್ಪ ಕತ್ಲವರು, ಎಲ್ಲ ನಮ್ಮ ಕಾಜಣ್ಣವರು, ಬಸವಣ್ಣವರು, ರಾಘಣ್ಣ, ಮೂಕಣ್ಣ, ಕಾಜಣ್ಣ, ಆಮೇಲೆ ನಮ್ಮ ನಾಗ, ಎಲ್ಲರೂ ನಮ್ಮ ವೀರೇಶ್, ಎಲ್ಲ ನಮ್ಮ ಸಂಗಡಿಗರು ಮತ್ತು ಆಮೇಲೆ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಮೌಲಪ್ಪ, ಆಮೇಲೆ ನಮ್ಮ ಸ್ವಲ್ಪಪ್ಪನವರು, ಲಿಂಗಪ್ಪನವರು, ಆಮೇಲೆ ನಮ್ಮ ಅಶೋಕಪ್ಪನವರು ಹೇಳಿದ್ರು, ಮತ್ತೆ ಅಂದರೆ ಆಮೇಲೆ ನಮ್ಮ ದೇವಮಕ್ಕಮ್ಮ, ಆಮೇಲೆ ಎಲ್ಲರೂ ಹಾಗೆ ಎಲ್ಲರ ಒಂದು ಸಹಕಾರದಿಂದ ಮತ್ತೆ ಅವರ ಮಾರ್ಗದರ್ಶನ ಆಯೋಜನೆ ಮಾಡಿದ್ವಿ. ಎಲ್ಲ ಒಂದು ಮುತ್ತೈದ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ
ದೇವಿ ಕೃಪೆಯಿಂದ ಆಶೀರ್ವಾದ ಪಾತ್ರರಾಗಬೇಕಂತೇಳಿ ಬಂದು ಆಶೀರ್ವಾದ ಮಾಡಿರ್ತಕ್ಕಂಥ ನಮ್ಮ ಅನ್ನಪೂರ್ಣ ಸಿಂಗ್ ಮೇಡಮ್ ಅವರಿಗೆ ಎಲ್ಲರಿಗೂ ಒಂದು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ ನಂತರದಲ್ಲಿ ಈ ಒಂದು ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅತಿಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಎಲ್ಲ ನಮ್ಮ ಸದಸ್ಯರು ಮತ್ತು ಎಲ್ಲರೂ ಸೇರಿ ಮಾಡಬೇಕಾಗಿ ವಿನಂತಿ.